ಅಜ್ಜಿ ಯಾವರಿಂದ ಬಂದಿದ್ದೀರಾ ನೀವು? ಹಾಂ, ನಿಮ್ಮ ಅಭಿಪ್ರಾಯ ಏನು ಹಾಸ್ಟೆಲ್ ಬಗ್ಗೆ, ಮಠದ ಬಗ್ಗೆ? ಇವಾಗ ನಾವು ಮನೆಯೊಳಗೆ 4 ಜನ ಮಕ್ಕಳು ಇದ್ರು ಕೂಡ ಅವ್ರು ನೋಡ್ಕೊಂಡು ಹೇಳ್ತೀವಿ. ನಮ್ಮ ಹತ್ರ ಇಲ್ಲ, ಒಂದು ಸಿಟ್ಟು ಮಾಡ್ಬೇಕಂತಿದೆ. ಆದರೆ ನಿಮಗೆ ಸುತ್ತೂರು ಮಠ ಅಂದರೆ ಎಲ್ಲ ಮಕ್ಕಳು ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ. ಯಾವುದೂ ತೊಂದರೆ ಇಲ್ಲ, ನೀರಿಗೂ ತೊಂದರೆ ಇಲ್ಲ, ಯಾವುದೂ ಪ್ರಸಾದಕ್ಕೂ ತೊಂದರೆ ಇಲ್ಲ, ವಿದ್ಯೆಗೂ ತೊಂದರೆ ಇಲ್ಲ ಸರ್. ನಮ್ಮ ಮಕ್ಕಳು, ನಮ್ಮ ಮನೆ ಮಕ್ಕಳು ಅವರು ಬುದ್ಧಿವಂತರಾಗಿ ಅವರು ಗುರುಗಳು ಹೇಳ್ಕೊಟ್ಟಿದ್ದು ಏನಿಲ್ಲ ನಮ್ಮ ಮಕ್ಕಳು ಜಾಗೃತ. ಈಗ ಬಳ್ಳಾರಿ ಬಿಟ್ಟು ದೂರದಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿರಲ್ಲ, ಈಗ ಸುತ್ತೂರು ಬಗ್ಗೆ ಮಾಹಿತಿ ಕೊಟ್ಟವ್ರು ಯಾರು ನಿಮಗೆ? ನಮಗೆ ಮಾಹಿತಿ ಕೊಟ್ಟವರು ನಮಗೆ ಹೇಳ್ತಾರೆ. ಅದೇ ಚೆನ್ನಾಗೈತೆ ಎಲ್ಲ ಅಂತ ಹೇಳ್ತಾರೆ. ಸಿಸ್ಟಮ್ ಚೆನ್ನಾಗೈತೆ, ಚೆನ್ನಾಗೈತೆ, ಹೊರಗಡೆ ಮೈದಾನ ಇದೆ ಎಲ್ಲ ನೋಡ್ಕೊಂಬಂದೆ. ಎಲ್ಲ ನೀವೇ ದಾಸೋಹ ಭವನ, ಸ್ಕೂಲು. ಹಾಂ, ನೀವು ಅಷ್ಟು ದೂರದಿಂದ ಇಲ್ಲಿಗೆ ಯಾಕೆ ಸೇರಿಸ್ತಾ ಇದ್ದೀರಾ? ಬೇರೆ ಸನವಾವೆ ಮಹಮ್ಮದ್ ಬೇರೆ ಕಡೆ ಎಲ್ಲ ಹಾಸ್ಟೆಲ್ ಕಾಲೇಜುಗಳು ಐತೆ. ಇಲ್ಲಿ ಗುರುವಿಲ್ಲ, ಅಲ್ಲಿ ಗುರು ಮಾಡ್ಕೊಬಿಟ್ರೆ ಗುರು ಸ್ಥಾನ ಸಿಗ್ತದೆ. ಗುರುಗಳ ಕೆಲಸಗಳು ತಂದೆ ತಾಯಿ ಬಂಧು ಬಳಗ ಗುರು ಎಲ್ಲರೂ ಇದ್ರು ಕೂಡ ಗುರು ಇಲ್ಲದ್ದು ಯಾವುದೂ ಇಲ್ಲ. ಗುರು ಇರಬೇಕು, ಗುರು ಬೇಕು. ಈಗ ನಮ್ಮ ಪೂಜ್ಯ ಶ್ರೀಗಳನ್ನು ನೋಡಿದ್ರೆ ನೀವು ಬಂದರೆ ಮೊದಲಿಂದ ನೋಡಿದ್ರೆ ನಮಸ್ಕಾರ ಮಾಡಿದ್ದೀರಾ? ನಮಗೆ ಇಷ್ಟ ಸರ್. ಯಾಕಂದ್ರೆ ಗುರುಗಳ ಆಶೀರ್ವಾದ ಅವ್ರ ಆಶೀರ್ವಾದ ನಾನು ನಮ್ಮ ಮಗನ ಅಂದ್ರೆ ಅವರು ಬಾಯಿ ಬೇರೆ ಚಲೋ ಆಗುತ್ತೆ. ನನಗೆ ಸಂತೋಷ, ಅವ್ರು ಬಾಯಿ ಸಂತೋಷ. ನನಗೆ ಏನು ಹೇಳ್ಬೇಡ. ಈಗ ನೀವು ಇಬ್ಬರು ಮೊಮ್ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಸೇರಿಸ್ತಾ ಇದ್ರಿ 8ನೇ ತರಗತಿಗೆ. ನಿಮ್ಮ ಜೊತೆಲಿ ಯಾರಿದ್ದಾರೆ ಈಗ ಅಲ್ಲಿ? ನಮ್ಮ ಜೊತೆ ನಿಮ್ಗೆ ಬೇಸರ ಆಗಲ್ವಾ ಇಬ್ಬರು ಮೊಮ್ಮಕ್ಕಳನ್ನ ಕರ್ಕೊಂಡು ಬಿಟ್ಟಿದ್ದೀರಾ? ನೋಡಿ, ನಮಗೇನು ನಾವೇನೋ ಪ್ರಪಂಚ ಅಂತ ಬಂದಿದ್ದೀವಿ. ನಾವೇನೋ ಅಕ್ಕಮದೇವಿ ಏನು ಮಗನವರು ಹುಡುಗರು ಹಂಗೆ ಬಿಡಬೇಕಾಗಿತ್ತು. ಆದರೂ ನಾವು ಅಜ್ಞಾನ ಬಿಟ್ಟು ಅಜ್ಞಾನದಾಗ ನರಕದಾಗ ಪ್ರಪಂಚ ಮಾಡಿದ್ವಿ. ಇವಾಗ ಅನ್ನಿಸ್ತದ್ರಿ. ಇವಾಗ ಅನ್ನಿಸಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಬಿಟ್ಟರೆ ನಮಗೆ ಫಲ ಸಿಗ್ತದೆ. ಇವಾಗ ಜನರು ಸಾಕಂತೇಳಿ ಬಂದರೆ ಸಿಗಲ್ಲ. ಮಕ್ಕಳು ಆಗಿವೆ, ಅದು ಕೂಡ ಅರ್ಥ ಮಾಡ್ತೀವಿ. ಮನೆಯಲ್ಲಿ ಒಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಇವುಗಳು ನೋಡ್ಕೊಳ್ಳೋದೇ ಕಷ್ಟ. ಆದ್ರೆ ನಮ್ಮ ಪೂಜೆಯಲ್ಲಿ ಲಕ್ಷಾಂತರ ಮಕ್ಕಳು ಏನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಗೆ ಏನು ಅನ್ಸುತ್ತೆ? ಆಶೀರ್ವಾದ ಅವ್ರ ಮಕ್ಕಳು ತೋರಿಸ್ತೀವಿ. ನಮಗೆ ಏನಾಗಲ್ಲ ಎಲ್ಲ ಏನೈತ್ರಿ ಪ್ರಪಂಚದಾಗ ತಿನ್ನೋದಾದ್ರು ನಮಗೆ ಜ್ಞಾನ ಮತ್ತೆ ಇವಾಗ ಅನಿಸ್ತದ್ರಿ. ನಮಗೆ ಹೀಗೆ ಸ್ಕೂಲ್ ಮಾಡಿದಾಗ ಎಲ್ಲೇ ಒಂಥರ ಹೊಸ ಒಳಗೆ ಜೀವನ ಆಗ್ತದೆ. ಇಲ್ಲೇ ನಾವು ಕಾರ್ಯ ಓದೋರು ಕೂಡ ಇಲ್ಲೇ ಸವಲತ್ತು ಮಾಡ್ತಾರೆ. ಮಾಡ್ಕೊಂಡು ಬ್ರಹ್ಮವ್ವ ಅಂತ ನಮಸ್ಕಾರ ಮಾಡಿ ಹೋಗ್ತಾರಲ್ಲ, ಅಲ್ಲಿ ನಾವು ಬೆಂಬಲ ಕಟ್ಟಿದ್ದೀವಿ. ಅಲ್ಲಿ ಮಾಡಿದ್ರೆ ಏನಿದೆ ಅಂತ ಅಲ್ಲಿ ಏನು ಸಿಗುತ್ತೆ, ಫಲ ಸಿಗುತ್ತಲ್ಲ. ಇಲ್ಲೇ ನಾವು ಅಲ್ಲಿ ಸಮಾಧಿಗೆ ಯಾರು ಇಷ್ಟು ಹೂವು ಬಟ್ಟೆ ನಮಸ್ಕಾರ ಮಾಡ್ತಾರೆ. ಹಬ್ಬಲು ನಮಗೂ ಏನು ಮಾಡೋಕ್ಕೆ ನಮಗೆ ನಮ್ಮ ಸಾಂಗಗಳಿದೆ, ಅವ್ರು ಮುಟ್ಟು ಬರೋಕ್ಕೆ ಆಗೋದಿಲ್ಲ. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ನಮ್ಮ ಸುತ್ತೂರು ಮಠದ ಬಗ್ಗೆ ತುಂಬಾ ದೂರದಿಂದ ಇದ್ರು ಬಹಳ ಹತ್ತದಲ್ಲಿ ಕೇಳಿದ್ರಿ. ಅಭಿಮಾನ ಹೀಗೆ ಇರಲಿ. ಗುರುಗಳು ಎಲ್ಲರಿಗೂ ಆಶಯ ಕೊಟ್ಟವೆ. ಅವರ ಆಶೀರ್ವಾದ ಸದಾ ಎಲ್ಲರೂ ಕಾಪಾಡಲಿ ಅಂತ ನಮ್ಮೆಲ್ಲ ಆಶಯ. ಒಳ್ಳೆದಾಗಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ. ಖಂಡಿತ ಅವರೆಲ್ಲರೂ ಕಾಪಾಡ್ತಾರೆ. ಇವಾಗ ಮಕ್ಕಳನ್ನ ನಾವು ಸಂಪಾದನೆ ಮಾಡ್ತೀವಿ. ಮಾಡಿದ್ರು ಅವರೇ ಆಸ್ತಿ ಹೊರ ಮನೆ ಏನು ಕೊಟ್ಟಿಲ್ಲ ಸರಿಯಾಗಿ ಕೊಟ್ಟ ಮಕ್ಕಳು ನಂಬಕ್ಕೆ ಇದಕ್ಕೆ ಬೇಡ ಹೊರಗಡೆ ಅಂತಾರೆ. ಅದರಷ್ಟು ಸಂಪಾದನೆ ಮಾಡಿ ಈ ಮಕ್ಕಳಲ್ಲಿ ಇದ್ರೆ ನಾವು ಧನ್ಯವಾಗ್ಬೋದು ಅನ್ನೋ ಅಭಿಪ್ರಾಯ ತುಂಬ ಸಂತೋಷ. ಧನ್ಯವಾದಗಳು ನಿಮಗೆ. ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೀರಾ. ನಿಮಗೆ
ಧನ್ಯವಾದ.